ನಮ್ಮ ಬಾಲ್ಯ ತುಂಬಾ ಸುಂದರವಾಗಿತ್ತು. ಅದು ನಿಸರ್ಗಕ್ಕೆ ಬಹಳ ಹತ್ತಿರವಾಗಿತ್ತು. ನಾನು ಹೆಚ್ಚಾಗಿ ಬೆಳೆದಿದ್ದೆಲ್ಲ ಹಳ್ಳಿ ಪ್ರದೇಶ. ಆದ್ರೆ ಅಲ್ಲಿ ತಂದೆ ತಾಯಿಗಳ ಬಗ್ಗೆ ಒಂದು ಭಯ ಇತ್ತು ನಮ್ಗೆ. ಆ ಭಯದಲ್ಲೂ ಒಂದು ಸಂತೋಷ ಇತ್ತು. ತಾಯಿ ಒಂದು ಪ್ರೀತಿಯಿಂದ ಒಂದು ಕೊಟ್ಟು ಉಂಡೆಗಳು ನಮ್ಗೆ ಇನ್ನೂ ನೆನಪಿತ್ತು. ನಮ್ಮ ತಾಯಿಗೆ ಲೆಕ್ಕ ಬರ್ತಿರ್ಲಿಲ್ಲ. ಆಗ ನಾ ತಿನ್ನೋ ಉಂಡೆ ಎಷ್ಟೊಂದು ಗೊತ್ತಾಗ್ತಿತ್ತು ಒಳ್ಳೆ. ಉಂಡೆ ಅಂದ್ರೆ ಲಾಡು. ಆ ಬಾಲ್ಯದಲ್ಲಿ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ಭಜನೆ ಮಾಡೋದು. ಈವ್ನಿಂಗ್ ಭಜನೆ ಮಾಡೋದಿತ್ತಲ್ಲ, ಈಗ ಅದೆಲ್ಲ ಎಲ್ಲೂ ನೋಡ್ಲಿಕ್ಕೂ ಸಿಗೋದಿಲ್ಲ. ಬಹಳ ಅಪರೂಪ ಇದ್ದಿರ್ಬೇಕು. ನೀವು ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು. ಆ ಭಜನಾ ಕಾರ್ಯಕ್ರಮ ಏನಿತ್ತು, ಅದರಿಂದ ನಾವು ಭಜನೆಗಳನ್ನ ಏನ್ ಕಲ್ತಿದ್ದೇವೆ, ಅದು ಇವತ್ತಿಗೂ ನನ್ನ ನೆನಪಿದೆ. ಈಗಿನ ಬಾಲ್ಯ ಸಮಸ್ಯೆ ಏನಂತ ಹೇಳಿದ್ರೆ, ನೆನಪಿಡಬಹುದಾದಂತವ್ರು ನಮ್ಮ ದೊಡ್ಡವರಾದಾಗ ಅವರು ನೆನಪಿಡಬಹುದಾದಂತಹ ವಿಚಾರಗಳು ತುಂಬಾ ಕಡಿಮೆ ಇರಬಹುದು ನನ್ನ ವಿಚಾರ, ನನ್ನ ಅಂದಾಜು. ಈ ನಮ್ಮ ಬಾಲ್ಯದಲ್ಲಿ ನಾವು ಎಷ್ಟೋ ವಿಚಾರಗಳನ್ನು ಹೇಳ್ಬೋದು. ಒಂದು ಹಬ್ಬಗಳು ಅಥವಾ ಮನೆಯಲ್ಲಾಗುವಂತಹ ಸಂತೋಷಗಳು, ಎಲ್ಲ ಸಂಬಂಧಿಕರು, ಚಿಕ್ಕಪ್ಪ, ಚಿಕ್ಕಿ, ಅಣ್ಣನ ಮಗಳು, ಅಕ್ಕನ ಮಗಳು, ಭಾವನ ಮಗಳು, ತಂಗಿ ಮಗ, ಎಲ್ಲರೂ ಕೂಡಿರುವಂತಹ ಈ ಒಂದು ನೆನಪು ಇವತ್ತು ಬರೀ ನೆನಪು ಮಾತ್ರ. ಈಗಿನ ಜನರೇಷನ್ ಬಹುಶಃ ಅದರಿಂದ ವಂಚಿತರಾಗ್ತಾರೆ ಅಂತ ಅನ್ಸುತ್ತೆ. ಹಳ್ಳಿ ರೈತ ಕುಟುಂಬದಲ್ಲಿ ನಮಗೆ ನಮ್ಮನ್ನು ವಿದ್ಯಾವಂತರನ್ನಾಗಿ ಮಾಡ್ಬೇಕು ಅನ್ನೋ ನಮ್ಮ ತಂದೆ ಆಸೆ. ಅದೆಲ್ಲ ಆಸೆ ಇದ್ದಿದ್ದೆಲ್ಲ ನಮ್ಮ ತಂದೆ, ಅವ್ರ ಗೈಡೆನ್ಸ್. ನನ್ನ ಮಗನ ಕೆಲಸಕ್ಕೆ ಸೇರಿಸ್ಬೇಕು, ಈ ಮಣ್ಣಲ್ಲಿ ಇಲ್ಲಿ ಕೆಲಸ ಮಾಡೋದು ಬೇಡ, ಅವರ ಆಸೆಯಿಂದಲೇ ನನ್ನ ಮಕ್ಕಳೆಲ್ಲ ವಿದ್ಯಾವಂತರಾಗಿತ್ತು. ಇದೆಲ್ಲ ಈ ಮಟ್ಟಕ್ಕೆ ಬೆಳೆದಿರೋದು ನಮ್ಮ ತಂದೆ ಆಸೆಯಿಂದ. ಸಂಪತ್ತು ಓದಿದ್ದೇವೆ, 4 ಮೈಲಿ ನಡ್ಕೊಂಡು ಹೋಗಿ ಹೈಸ್ಕೂಲಿಗೆಲ್ಲ ನಡ್ಕೊಂಡು ಹೋಗಿ ಬಂದಿದ್ದೇವೆ. ಯಾವುದನ್ನು ಕೊರತೆ ಮಾಡದೇ ಇದ್ರು ಕೂಡ ಸೌಕರ್ಯ ಇದ್ದಿದ್ದು ಅಷ್ಟೇನೆ. ಆದ್ರೂ ಅವರ ಆಸೆ ಅಂತೆ ಏನೋ ದೇವರು ಈ ಮಟ್ಟಕ್ಕೆ ತಂದೆ. ಈಗ ಮಕ್ಕಳ ಬಾಲ್ಯ ಹೇಗಿದೆ? ಈಗಿನ ಮಕ್ಕಳನ್ನ ಯೋಚನೆ ಮಾಡಿದ್ರೆ ನಾವು ತುಂಬಾ ಅತಿಯಾಗಿ ಕೇರ್ ಮಾಡ್ತೇವೆ, ಜಾಸ್ತಿ ಕೇರ್ ಆಯ್ತು ಅವರಿಗೆ. ಏನು ಯಾವ ಕಷ್ಟನೂ ಕೊಡ್ದಂಗೆ ಮಕ್ಕಳನ್ನ ಬೆಳೆಸಕ್ ನೋಡ್ತಾ ಇದ್ದೀವಿ. ನಮ್ಗೆಲ್ಲ ಕಷ್ಟನೂ ಅನುಭವ ಕೊಟ್ಟಿದ್ರು. ಹಾಗಾಗಿ ನಮಗೆ ಈ ಕಷ್ಟದ ದಿನಗಳು ಕೂಡ ನಮಗೆ ಸುಲಭವಾಗಿ ಕಾಣ್ತದೆ. ಮಕ್ಕಳಿಗೆ ಅದು ಕಷ್ಟದ ದಿನಗಳು ಸಹಿಸ್ಕೊಳಕ್ ಆಗಲ್ಲ ಅನ್ನೋದು. ಆಗೋದಿಲ್ಲ. ಅವ್ರ ಕಷ್ಟ ಪಡೋದು ನಾವು ನೋಡಕ್ಕಾಗಲ್ಲ, ಅವ್ರ ಕಷ್ಟನೂ ಪಡೋದಿಲ್ಲ. ಈಗಿನ ಮಕ್ಕಳಿಗೆ ವಸ್ತುವಿಂದ ಉಂಟಾಗ್ತಕ್ಕಂಥ ಸಂತೋಷನೇ ದೊಡ್ಡ ಸಂತೋಷ ಅಂತ ಅನ್ಕೊಂಡಿದ್ದಾರೆ. ನಮ್ಮ ಕಾಲದಲ್ಲಿ ನಾವು ಸಣ್ಣವರಿದ್ದಾಗ ಸಣ್ಣ ಪುಟ್ಟ ವಿಚಾರ, ಸಣ್ಣ ಆಟ ಆಡೋದಿರ್ಬೋದು, ಸಣ್ಣ ಪುಟ್ಟ ತಿಂಡಿ, ಅವುಗಳನ್ನೇ ನಾವು ಬಹಳ ಸಂತೋಷ ಪಡ್ತಿದ್ವಿ. ಈಗಿನ ಮಕ್ಕಳಿಗೆ ಅದನ್ನ ತಪ್ಪು ಹೇಳಕ್ಕಾಗಲ್ಲಪ್ಪ. ಅವ್ರು ಇರುವಂತ ವಾತಾವರಣ ಆ ತರ ಇದೆ. ನಾವು ಇದ್ದಾಗ ಟೈಮ್ನಲ್ಲಿ ಕಷ್ಟಗಳಿತ್ತು, ಆ ಕಷ್ಟಗಳಲ್ಲೂ ಸಂತೋಷವನ್ನ ಪಡ್ತಾ ಇದ್ವಿ. ಕಷ್ಟಗಳನ್ನ ನಿವಾರಿಸ್ಕೊಳ್ಳೋದಲ್ಲೂ ಒಂದು ಅದ್ಭುತವಾದ ಸಂತೋಷವನ್ನು ಪಡ್ತಾ ಇದ್ವು. ಈಗಿನ ಮಕ್ಕಳಿಗೆ ಕಷ್ಟಗಳು ಕಡಿಮೆ ಇದೆ. ಆ ಕಷ್ಟಗಳನ್ನ ತೋರ್ಸೋದಕ್ಕೆ ನಾವು ಕೂಡ ಸಿದ್ಧರಿಲ್ಲ.